ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳಾಗಿತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಇವತ್ತು ಸ್ಟಾರ್ಟ್ ಮಾಡೀನಿ ಫ್ರೆಂಡ್ಸ್. ಇವತ್ತು ಬುಧವಾರ ಮಧ್ಯಾಹ್ನ 2:30 ಆಗಿದೆ ಟೈಮು. ಇವತ್ತು ನಮ್ಮ ದೊಡ್ಡವನಿಗೆ ಸ್ಕೂಲ್ ರಜೆ ಇದೆ ಫ್ರೆಂಡ್ಸ್. ಗೌರ್ಮೆಂಟ್ ರಜೆ ಇದೆ, ಯಾಕಂದರೆ ಮೊಹರಂ ಅಲ್ಲ ಇವತ್ತು, ಹಾಗಾಗಿ ರಜೆ ಕೊಟ್ಟಿದ್ದಾರೆ. ಹಾಗೆ ಎಲ್ಲರಿಗೂ ಮೊಹರಂ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಜೊತೆಗೆ ಇವತ್ತು ಆಷಾಢ ಏಕಾದಶಿಯ ಹಬ್ಬನೂ ಹೌದು. ಆಷಾಢ ಏಕಾದಶಿಯ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಇವತ್ತು ರಜೆ ಇರೋದ್ರಿಂದ ನಾನು ಹಾಗೆ ಮನೇಲಿ ಎಲ್ಲರೂ ಮನೇಲಿರೋದ್ರಿಂದ ಚಿಕ್ಕದಾಗಿ ಒಂದು ಫ್ಯಾಮಿಲಿ ಟ್ರಿಪ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ರೆಡಿಯಾಗಿದ್ದೀವಿ. ಇಲ್ಲೇ ನಮ್ಮೂರ ಹತ್ರನೇ ಒಂದು ಹರಿಹರ ಟು ಹೊನ್ನಳ್ಳಿಗೆ ಹೋಗೋ ರೋಡಲ್ಲಿ ಒಂದು ದೇವಸ್ಥಾನ ಬರುತ್ತೆ ಫ್ರೆಂಡ್ಸ್, ವೀರಭದ್ರೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು. ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಅಲ್ಲೆಲ್ಲ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಸ್ಪೇಸ್ ಎಲ್ಲ ಇದೆ, ಜಾಗ ಎಲ್ಲ ಇದೆ, ಪಾರ್ಕ್ ಎಲ್ಲ ಇದೆ. ಒನ್ ಡೇ ಟ್ರಿಪ್ ಅಂತಲೂ ಹೇಳ್ಬೋದು. ಆ ಥರ ನಾವು ಅಲ್ಲಿ ಟೈಮ್ನ ಸ್ಪೆಂಡ್ ಮಾಡ್ಬೋದು. ನಾವೀಗ ಮಧ್ಯಾಹ್ನ ರೆಡಿಯಾಗಿ ಹೋಗೋದ್ರಿಂದ ನಾನು ಹಾಫ್ ಡೇ ಟ್ರಿಪ್ ಅಂತ ಹೇಳ್ಬಿಟ್ಟು ಇವತ್ತು ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನಿಮಗೂ ದೇವಸ್ಥಾನ ಯಾವ ಥರ ಇದೆ, ಅಲ್ಲಿ ದೇವ್ರು ಯಾವ ಥರ ಇದೆ, ಅಲ್ಲಿ ಹೊರಗಡೆ ಏನೇನಿದೆ ಎಲ್ಲ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ.
ಪಲ್ಯ ಹಾಕ್ಸ್ಕೊಂಬ ಹೆಸರು ಕಾಳು. ನೋಡಿದ್ರಲ್ಲ ಫ್ರೆಂಡ್ಸ್, ದೇವಸ್ಥಾನನ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಈಗಿರೋ ವಾತಾವರಣಕ್ಕೂ ಅದಕ್ಕೂ ನಮಗೆ ಏನೇ ಟೆನ್ಷನ್ ಇದ್ದರೂ ಕೂಡ ರಿಲೀಫ್ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಮಳೆ ಬೇರೆ ಬಂತು. ಆಮೇಲೆ ಊಟ ಎಲ್ಲ ಮಾಡಿದ್ವಿ. ದೇವಸ್ಥಾನ ನಿಮಗೆಲ್ಲ ತೋರಿಸಿದ್ದೀನಿ. ಇಲ್ಲಿವರೆಗೂ ವಿಡಿಯೋನ ಕವರ್ ಮಾಡಿದ್ದೆಲ್ಲ ನಮ್ಮ ಮನೆಯವರೇ. ಅವರಿಗೆ ಏನು ಅನ್ನಿಸ್ತು, ಯಾವ ಥರ ಫೀಲ್ ಆಯಿತು ಅಂತ ಅವ್ರನ್ನ ಕೇಳೋಣ ಬನ್ನಿ. ಇಲ್ಲೇ ಇದ್ದಾರೆ. ತೋರ್ಸೋಕ್ಕೆ ಆಗಲಿಲ್ಲ ಅವ್ರನ್ನ, ಪಾಪ ಅವ್ರು ವಿಡಿಯೋ ಕವರ್ ಮಾಡ್ತಾಯಿದ್ರು. ದೇವಸ್ಥಾನ ಚೆನ್ನಾಗಿದೆ ಅಲ್ಲ? ಏನು ಅನಿಸ್ತಾ ಇದೆ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ? ಖುಷಿ ಆಗ್ತೈತಿ. ಅಷ್ಟೇನಾ? ತುಂಬ ಖುಷಿ ಆಗ್ತೈತಿ. ಒಂಥರ ಏನೋ ಹೊಸ ಫೀಲ್. ಈ ಬ್ಲಾಗ್ ಮಾಡ್ತಾ ಇದೆಯಲ್ಲ, ಅದು ಖುಷಿ ಆಗ್ತೈತು ಅಥವಾ ಮುಂಚೆ ಎಲ್ಲ ಕರ್ಕೊಂಬಂದಿದ್ನಲ್ಲ ಅವಾಗ ಆಗಿದ್ದಿಲ್ವಾ? ಅವಾಗೂ ಆಗಿತ್ತು, ಇವಾಗೂ ಆಗ್ತೈತಿ. ಇವಾಗ ಅಂದರೆ ಎಲ್ಲರಿಗೂ ತೋರಿಸ್ತಿದ್ದೀನಲ್ಲ, ಇನ್ನೂ ಜಾಸ್ತಿ ಖುಷಿ ಆಗ್ತೈತಿ. ತುಂಬ ಚೆನ್ನಾಗಿದೆ ರೀ. ಅಂದರೆ ಮುಂಚೆ ಇರೋದಕ್ಕೂ ಈಗಿರೋದಕ್ಕೂ ಇದು ಒಂದು 4-5 ವರ್ಷ ಆಯಿತು ಓಪನ್ ಮಾಡಿ ದೇವಸ್ಥಾನ. ಮುಂಚೆ ಇಷ್ಟು ಡೆವಲಪ್ಮೆಂಟ್ ಇದ್ದಿಲ್ಲ. ಈಗ ಬರ್ತಾ ತುಂಬ ಡೆವಲಪ್ಮೆಂಟ್ ಆಗ್ತಿದೆ. ಇಲ್ಲೆಲ್ಲ ಫೋಟೋಶೂಟ್ಗಳು ನಡೀತವೆ. ಆಮೇಲೆ ವಿಸಿಟರ್ಸು ಭಾಳ ಜನ ಬರ್ತಾರೆ. ನೋಡೋಕ್ಕೂ ಚೆನ್ನಾಗಿದೆ. ವಾತಾವರಣ ಒಂಥರ ಹುಡುಗರಿಗೆ ಆಟ ಆಡ್ಸೋಕ್ಕೆ, ಮೈಂಡ್ ರಿಲೀಫಿಗೆಲ್ಲ ಚೆನ್ನಾಗಿದೆ. ಅಂದರೆ ಈಗ ಬೇಜಾರೇನು ಅಂದರೆ ಇಲ್ಲಿ ಫೋಟೋ ಕ್ಯಾಪ್ಚರ್ ಮಾಡೋಕ್ಕೆ ಆಗ್ತಾ ಇಲ್ಲ ದೇವರಿಂದು ಅಲ್ವಾ. ತೋರಿಸ್ಲಿಲ್ಲ ನಾವು ದೇವರು ಒಳಗಡೆ ಯಾವ ಥರ ಇದೆ ಗರ್ಭಗುಡಿಯಲ್ಲಿ ಅಂತ. ಆದರೂ ಕೂಡ ಪರವಾಗಿಲ್ಲ, ನಾನು ಕ್ಯಾಪ್ಚರ್ ಮಾಡಿದ್ದೇನೆ, ಅದನ್ನು ತೋರಿಸಿದೆ ನಿಮಗೆ. ಅದೊಂದು ಅಲೋ ಇಲ್ಲ ಫ್ರೆಂಡ್ಸ್. ಇನ್ನು ಉಳಿದೆಲ್ಲ ತುಂಬ ಚೆನ್ನಾಗಿದೆ, ನೋಡ್ಬೋದು. ನಿಮಗೇನು ಅನ್ನಿಸ್ತು ಮುಂಚೆಗೂ ಈಗ? ಯಾವಾಗಲೂ ಒಂದೇ ಥರ ಫೀಲ್ ಆಗ್ತಾ ಇದೆ. ನಿನಗೆ ಅನಿಸ್ಬೇಕು, ಯಾಕಂದರೆ ಬ್ಲಾಗ್ ಮಾಡ್ತಾ ಇದೆ ಹೊಸದಾಗಿದ್ದು. ಇಲ್ಲ ಫ್ರೆಂಡ್ಸ್, ಮುಂಚೆ ಚೆನ್ನಾಗಿತ್ತು ದೇವಸ್ಥಾನ. ಬಟ್ ಇಷ್ಟು ಡೆವಲಪ್ಮೆಂಟ್ ಇದ್ದಿಲ್ಲ. ಇಲ್ಲ ಗಿಡಗಳು, ಆಮೇಲೆ ಜಾಸ್ತಿ ಜನಗಳು ಇಲ್ಲ. ಬರ್ತಾ ತುಂಬಾ ಡೆವಲಪ್ಮೆಂಟ್ ಆಗ್ತಾ ಇದೆ. ನಮ್ಮ ಹುಡುಗರಂತೂ ತುಂಬಾ ಕುಣಿದ್ರು ಫ್ರೆಂಡ್ಸು, ತುಂಬಾ ಎಂಜಾಯ್ ಮಾಡಿದ್ರು. ಈಗ ಹಿಡ್ಕೊಂಡಿರೋದಕ್ಕೆ ಮೇಲಿದ್ದಾನೆ ನಮ್ಮ ಚಿಕ್ಕವನು. ಇಲ್ಲಾಂದ್ರೆ ಇಷ್ಟೊತ್ತಿಗೆ ಇಲ್ಲೆಲ್ಲ ಕುಣಿದಾಡ್ಬಿಡ್ತಿದ್ದೆ, ಹುಡ್ಕಾಡಿ ಗಿಡಗಳನ್ನೆಲ್ಲ ಕಿತ್ತಾಡ್ಕೊಂಡು. ಇಲ್ಲಿವರೆಗೂ ಸುಮ್ಮನೆ ಇರ್ತಿದ್ದಾನೆ ಇಲ್ಲ. ಅವ್ನು ದೊಡ್ಡವನಂತೂ ಫುಲ್ ಆಟಾಡಕತ್ತಿದ್ದಾನೆ. ಚೆನ್ನಾಗಿ ಮಕ್ಕಳಿಗೆ ಮಾತ್ರ ಆಟಾಡಿಸ್ಬೋದು ನಾವು. ಒಂದು ದಿನ ಯಾವ ಥರ ಕಳಿದ್ವಿ ಅಂತಲೇ ಗೊತ್ತಾಗಲ್ಲ. ಹಾಗೆ ಇಲ್ಲಿ ಗಾರ್ಡನ್ ಮಾತ್ರ ತುಂಬ ಸಖತ್ತಾಗಿದೆ. ನೋಡೋಕ್ಕೆ ಒಂಥರ ರೋಮಾಂಚನ ಥರ ಆಗುತ್ತೆ. ಸೊ ಆ ಗಾರ್ಡನನ್ನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಹೌದು, ಮತ್ತು ಎಲ್ಲರಿಗೂ ತಿಳಿಸು, ಇದು ಎಲ್ಲಿ ಬರುತ್ತೆ ಈ ದೇವಸ್ಥಾನ ಅಂತ ಹೇಳ್ಬಿಟ್ಟು. ನೀವೇ ಹೇಳ್ತೀರಾ? ಹೇಳಿ. ಪರವಾಗಿಲ್ಲ, ನೀನೇ ಹೇಳು. ಇಲ್ಲ ನೀನು ಹೇಳು. ಈ ದೇವಸ್ಥಾನ ಬಂದ್ಬಿಟ್ಟು
ಇತ್ತೀಚೆಗೆ ಅಂದರೆ ಒಂದು 4-5 ವರ್ಷಗಳಿಂದ ರೆಡಿಯಾಗಿರ್ತಕ್ಕಂಥ ದೇವಸ್ಥಾನ ತುಂಬ ಸೊಗಸಾಗಿದೆ. ಹಾಗೆ ಇದು ಮಲೆಬೆನ್ನೂರು ಮತ್ತು ಕುಂಬ್ಳೂರು ಮಧ್ಯೆ ಇದೆ. ಗಾರ್ಡನ್ನು ಕೂಡ ಸಖತ್ತಾಗಿದೆ. ಸೊ ಫ್ಯಾಮಿಲಿ ಜೊತೆ ಬಂದರೆ ತುಂಬಾ ಒಂದು ಎಂಜಾಯ್ಮೆಂಟು ಸಿಗುತ್ತೆ. ಹಾಗೆ ಒನ್ ಡೇ ಟ್ರಿಪ್ಪು ನಾವು ಕಳೆದ್ವಿ ಅನ್ನೋ ಒಂದು ಫೀಲಿಂಗು ಕೂಡ ಸಿಗುತ್ತೆ. ತುಂಬ ಸಖತ್ತಾಗಿದೆ. ಸೊ ಇಲ್ಲಿ ಪ್ರಸಾದ ಕೊಡ್ತಾರೆ, ಅದು ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ಇಲ್ಲಿ 24x7 ಅಂತ ಹೇಳ್ತಾರೆ. ಆಮೇಲೆ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಏನೋ ಒಂದು ತಾಸು ಬಿಡ್ಬೋದು ಅನಿಸ್ಬೋದು ಅಷ್ಟೇ. ಅದು ಬಿಟ್ಟು ಯಾವಾಗಲೂ ಕೂಡ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತಾರೆ. ಪ್ರಸಾದನೂ ಕೂಡ ಒಂದು ಸ್ವೀಟು ಮತ್ತು ರೈಸ್ ಕೂಡ ಇರುತ್ತೆ. ಸೊ ನೀವೇನಾದರೂ ದಾವಣಗೆರೆ ಅಥವಾ ಹರಿಹರ ಕಡೆಯಿಂದ ಶಿವಮೊಗ್ಗ ಆ ಕಡೆ ಮಂಗಳೂರು ಸೈಡ್ ಏನಾರ ಟ್ರಿಪ್ ಪ್ಲಾನ್ ಮಾಡಿದರೆ ಇಲ್ಲೊಂದು ವಿಸಿಟ್ ಕೊಟ್ಟರೆ ಮನಸ್ಸಿಗೂ ಕೂಡ ಸ್ವಲ್ಪ ಶಾಂತಿ ಸಿಗುತ್ತೆ, ಹಾಗೆ ನೆಮ್ಮದಿ ಸಿಗುತ್ತೆ ಅಂತಂದೇ ಹೇಳ್ಬೋದು. ಸೊ ನೀವು ಕೂಡ ವಿಸಿಟ್ ಮಾಡಿ. ವೀರಭದ್ರೇಶ್ವರ ದೇವಸ್ಥಾನ ಚೆನ್ನಾಗಿದೆ, ಬನ್ನಿ ನೀವು, ತುಂಬ ಸಖತ್ತಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನ ಎಲ್ಲ ನೋಡಿದ್ವಿ. ತುಂಬಾ ಖುಷಿ ಆಯಿತು, ನನಗಂತೂ ತುಂಬಾ ಇಷ್ಟ ಆಯಿತು. ಅದರಲ್ಲೂ ಮಕ್ಕಳ ಜೊತೆಗೆ ಫ್ಯಾಮಿಲಿ ಜೊತೆಗೆ ಸ್ಪೆಂಡ್ ಮಾಡೋದಕ್ಕೆ ಟೈಮು ತುಂಬಾ ಚೆನ್ನಾಗಿದೆ ಇಲ್ಲಿ ಬಂದುಬಿಟ್ಟು. ನಿಮಗೂ ಕೂಡ ಈ ದೇವಸ್ಥಾನ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು ನೋಡ್ತಾ ಇದ್ದೀರಲ್ಲ, ಇದು ಪಾರ್ಕಿಂಗ್ ಪ್ಲೇಸ್. ಇಲ್ಲಿ ದೇವಸ್ಥಾನದ ಹತ್ರ ಎಷ್ಟು ವೆಹಿಕಲ್ಸ್ ಇದ್ದಾವೆ, ಈ ಕಡೆಯೂ ಇದೆ ಕಾರ್ಗಳು ಎಲ್ಲ. ತುಂಬಾ ಕ್ರೌಡ್ ಇರುತ್ತೆ ಫ್ರೆಂಡ್ಸ್. ಇವತ್ತು ನಾರ್ಮಲ್ ಡೇ ಅಂತ ಹೇಳ್ಬಿಟ್ಟು ಇಷ್ಟಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ಇನ್ನೂ ತಡ ಯಾಕೆ ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.